ಮತ್ತೆ ನಾರ್ತ್ ಈಸ್ಟ್ಗೆ ಅಂದ್ರು ನಾರ್ತ್ ಈಸ್ಟ್ ನೀವೆಲ್ಲ ಫುಲ್ ಕಟ್ಟಪ್ಪ ಟೈಮ್ ಈಗ ಇದೆಲ್ಲ. ಆಸಾಮ್ ನಿಮ್ಮೊಬ್ಬರಿಗೆ ನಿಮ್ದು ಟೀ ಕುಡ್ದಿದ್ದೀವಿ ನಾವು ತುಂಬ, ನಿಮ್ಮೊಬ್ಬರಿಗೆ ಚಾನ್ಸ್ ಇರೋದು. ಇಡೀ ನಾರ್ತ್ ಈಸ್ಟ್ ಕಟ್ ಮಾಡಿ ಬರೀ ಆಸಾಮ ಕೊಟ್ಟಿದ್ದಾರೆ, ಅವ್ರಿಗೆ ಒಂದು ಲೈನು ಕೊಟ್ಟಿಲ್ಲ, ಅರ್ಧ ಸೃಷ್ಟಿ ಅರ್ಧ ಇದೆ. ಆಮೇಲೆ ಇಡೀ ಬಾಲಿವುಡ್ ಬಂದ್ಬಿಟ್ಟು ಬರೀ ಇದು ಲಿಪ್ಸಿಂಗ್ ಮಾಡಕ್ಕೆ ಎಲ್ಲರೂ ಅದೇ 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 ಹಾಡ್ತಾ ಇದಾರೆ, ಲಿಪ್ಸಿಂಗ್ ಮಾಡ್ಕೊಂಡು. ಬಟ್ ಆ ಹಾಡು ರೆಡಿ ಆಯ್ತು, ರಿಲೀಸ್ ಆಯ್ತು. ಇಷ್ಟು ವರ್ಷ, ಇವತ್ತಿಗೆ 18-19 ವರ್ಷ ಆಗಿದೆ ಆ ಹಾಡು ರಿಲೀಸ್ ಆಗಿ. ಇವತ್ತು ಕೇಳ್ತಾ ಇದೀವಿ, ಇಷ್ಟು ಖುಷಿಯಲ್ಲಿ ಕೇಳ್ತೀವಿ. ಯಾರು ಆವಾಗ ಅದ್ ಹೆಂಗೆ ನೀವಿಸಲ್ಲ, ಪಂಜಾಬಿ 2 ಸಲ ಬಂದಂಗಿದೆ ಆ ಹಾಡಲ್ಲಿ. ಯಾರು ಹೇಳಿಲ್ಲ ಅದಂಗೆ पंजाबी 2 साल बनतु, 2 बार क्यों आया रे पंजाबी ये गाने में? नहीं 2 बार किधर आया? नहीं, पहले तो स्टार्टिंग में बोला ना आप, तेरा सुर मिले मेरे सुर दे नाल बन के नव सुर नाल. ಆಮೇಲೆ ಮತ್ತೊಮ್ಮೆ ಇದೆ, ಬದಲಾದ ರೂಪ ಲೈಕೆ ಬರಸನ್ ಹೋಲೆ. ಒಂದು ಈ ಪಂಜಾಬಿ 0 ಕಡೆ ದಾರು ಇರಲೇಬೇಕು. ಅಲ್ಲ, ಅದು ದಾರು ಅಲ್ಲ, ಬದಲಾದ ರೂಪ ಲೇಕೆ ರೂಪ. ಇಲ್ಲಪ್ಪ, ನಮ್ಗದು ದಾರು ಅಂತಾನೆ ಕಳಿಸ್ತಾರೆ, ಪಂಜಾಬಿ ಬೇರೆ. ಎಂತೆಂಥ ಕಾಂಟ್ರವರ್ಸೀಸ್ ಆಗಲ್ಲ. ಬಟ್ ಆ ಟೈಮಲ್ಲಿ ಆ ಹಾಡು ಅಷ್ಟು ಸುಂದರವಾಗಿ ರೆಡಿ ಆಯಿತು, ಕೊರಿಯೋಗ್ರಾಫ್ ಆಯಿತು, ವಿಡಿಯೋಸ್ ಎಲ್ಲ ಸ್ಟಿಚ್ ಮಾಡಿ. ಇವತ್ತು ಬಾಲಮುರಳಿ ಕೃಷ್ಣ ಅವರು ತಮಿಳು ಹಾಡು ಹಾಡ್ತಾರಂದ್ರೆ ಐ ಡೋಂಟ್ ನೋ, ಸೆಲ್ಫ್ ಇಮೋಲೇಷನ್ ಎಲ್ಲ ಆಗ್ಬೋದು ರೋಡಲ್ಲಿ. ಅದು ಹೇಗೆ ಹಾಡ್ತಿರೋ ನೀವು ತೆಲುಗುನವರಾಗಿ ತಮಿಳು ಹಾಡು ಅಂದರೆ ಅಷ್ಟೊಂದು ಪ್ರೀತಿ ನಮ್ಮ ಡೈವರ್ಸಿಟಿ ಮೇಲೆ ಇತ್ತು. ಇವತ್ತು ಬಹುಶಃ ನಾವು ದ ಬಿಗ್ ಪಿಕ್ಚರ್ ಅನ್ನ ಮರೆತು ನಮ್ದೇ 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 ಅಂತ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋ ಇದೆ. ಆ್ಯಂಡ್ ಐ ಫೀಲ್ ಐ ಸ್ಪೀಕ್ ಅಬೌಟ್ ದಿಸ್ ವೆರಿ ಪ್ಯಾಷನೆಟ್ಲಿ. ಯಾಕಂದ್ರೆ ನನಗೆ ಕನ್ನಡ ಕಲಿಬೇಕು ಅಂತ ಯಾರು ಹೇಳೇ ಇರಲಿಲ್ಲ, ಕಲ್ತ್ಬಿಟ್ಟೆ. ಯಾವಾಗ ಒಂದು ವಿಷಯ ನೀವು ಹೇಳ್ದೆ ನೀವು ಮಾಡ್ತೀರಲ್ಲ, ಅದರಲ್ಲಿರೋ ಪ್ರೀತಿನೇ ಬೇರೆ ಇರುತ್ತೆ. ಹೇಳ್ದೆ ನೀವು ಮನೇಲಿ ನಿಮ್ಮ ಅಮ್ಮಂಗೆ ಇವತ್ತು ಕೇಸರಿ ಬಾತ್ ಮಾಡೋ 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 ಅನ್ನೋ ಸಿಟ್ಟಲ್ಲಿ ಮಾಡಿರ್ತಾರೆ. ಬಟ್ ಯಾವತ್ತೋ ಒಂದಿನ ನೀವು ಹೇಳ್ದೇನೆ ಕೇಸರಿ ಬಾತ್ ಮಾಡಿರ್ತಾರಲ್ಲ, ಅದ್ರ ರುಚಿ ನೋಡಿ ನೀವು, ಇಟ್ ಇಸ್ ಸಮಥಿಂಗ್ ಎಲ್ಸ್. ಸೊ ಇದು ನಾನು ಕನ್ನಡ ಕಲ್ತಿದ್ದು, ಯಾರೂ ನನಗೆ ಹೇಳ್ದೆ ಕನ್ನಡ ಕಲ್ತಿದ್ದು, ಮೈಲೇಜ್ ನೋಡಿ ಇವತ್ತಿಲ್ಲಿದ್ದೀನಿ. ಸೊ ದಿಸ್ ಇಸ್ ವೆರಿ ಹೈ ಮೈಲೇಜ್ ಅಂತ. ಸೊ ಐ ಥಿಂಕ್ ಭಾಷೆ ಇಸ್ ಸಮಥಿಂಗ್, ಅದಕ್ಕೆ ಕಲೀಲೇಬೇಕು ಅಂದಾಗ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಭಾಷೆಗೆ ನಾವು ಒಂಥರ ಹರ್ಟ್ ಮಾಡ್ತಾ ಇದ್ದೀವಿ ಅನ್ನೋ ನನಗಿದೆ. ಯಾಕಂದ್ರೆ ನನಗೆ ಯಾರು ಯಾವ ಭಾಷೆಯನ್ನು ನೀವು ಕಲೀಲೇಬೇಕು ಅಂತ ಹೇಳಿಲ್ಲಲ್ಲ. ಐ ಥಿಂಕ್ ಇಟ್ಸ್ ಓನ್ಲಿ ಲವ್. ವಿತ್ ಓನ್ಲಿ ಲವ್ ಯು ಕ್ಯಾನ್ ಲರ್ನ್ ಅ ಲ್ಯಾಂಗ್ವೇಜ್. ಆ್ಯಂಡ್ ಆ ಗೌರವ ತೋರಿಸೋದು ಹಾಗೆ ತೋರಿಸ್ಬೇಕು ಅಂತ ನನಗನ್ಸುತ್ತೆ, ದಟ್ ಯು ಲವ್ ದ ಲ್ಯಾಂಗ್ವೇಜ್. ಆ್ಯಂಡ್ ನಾವು ಸೇವೆ ಮಾಡ್ತೀವಿ ಭಾಷೆಗೆ ಅನ್ನೋದು ಬಹಳ ದೊಡ್ಡ ಮಾತು ಅಂತ ನನಗನ್ಸುತ್ತೆ. ದ ಓನ್ಲಿ ಥಿಂಗ್ ವಿ ಕ್ಯಾನ್ ಡೂ ಇಸ್ ಲವ್ ದ ಲ್ಯಾಂಗ್ವೇಜ್. ಮಿಕ್ಕಿದ್ದು ರಕ್ಷಣೆ ಮಾಡ್ತೀವಿ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಬಟ್ ಪ್ರೀತಿ ಎಲ್ಲರೂ ಮಾಡ್ಬೋದು ಭಾಷೆ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.